ಪ್ರೋಟೀನ್ ಬೇಕು ಅಂದ್ರೆ ತಿನ್ನಿ ಅರ್ಧ ಡಜನ್ ಮೊಟ್ಟೆ. ಓತ್ಲಾ ಒಡೆಯೋರ ಅಡ್ರೆಸ್ ಈಗ ಸೋಮಾರಿಕಟ್ಟೆ ಅರ್ಜೆನ್ ನೇತ್ರ ಜೊತೆ. ಇಲ್ಲೊಂದು ಪುಟ್ಮಲ್ಲಿ ಕತೆ ಹೇಳ್ಬೇಕು ನಾನು. ಬೆಂಗಳೂರಿನಲ್ಲಿ ಆನ್ಲೈನ್ ಈ ಊಟ ತಿಂಡಿ ಎಲ್ಲ ಆರ್ಡರ್ ಮಾಡ್ತಾ ಇರ್ತೀವಿ ರೆಗ್ಯುಲರ್ಲಿ. ತರಕಾರಿ ಎಲ್ಲ ತರಿಸ್ಕೊಂಡಿರ್ತೀವಿ. ಒಂದೊಂದ್ಸಲ ಯೂಶಲಿ ಅಂದ್ರೆ ನಾಟ್ ಯೂಶಲಿ ಬಟ್ ಸಮ್ ಟೈಮ್ಸ್ ಏನಾಗುತ್ತೆ, ತರಿಸಿರುವಂತ ತರಕಾರಿ ಕೆಲವೊಂದು ಕೆಟ್ಟೋಗಿರುತ್ತವೆ, ಒಂದೊಂದು ಪಾಟು ಜಾಸ್ತಿ ಕೊಳ್ತೋಗಿರುತ್ತೆ. ಈ ತರ ತುಂಬಾ ಸಲ ಆಗಿರುತ್ತೆ. ಅದಾದ್ಮೇಲೆ ಅಯ್ಯೋ ಹೋಗು ಒಂದೇ ಒಂದ್ ಕ್ಯಾರೆಟ್ ಕೊಳ್ತೋಗಿರೋದಕ್ಕೆ ನಾನು ಏನ್ ಮಾಡ್ಲಿ ಅಂತ ಅಂದ್ಬಿಟ್ಟು ಸುಮ್ನಾಗಿರೋ ಇನ್ಸಿಡೆನ್ಸಸ್ ಬಹಳ ಇರುತ್ತೆ. ಇಲ್ಲಿ ಒಬ್ರು ಭೂಪ್ರು ಅವ್ರ ಪೇಷನ್ಸ್ ನಾನು ಮೆಚ್ತೀನಿ. ತರಿಸಿರೋ ಹಾಲು ಕೆಟ್ಟೋಗಿತ್ತಂತೆ. ಆಯ್ತಾ, ಸರಿ ಕೆಟ್ಟೋಗಿದೆ ಅಂತಂದ್ಮೇಲೆ ಇವ್ರೇನ್ ಮಾಡ್ತಾರೆ, ಹೋಗಿ ಮತ್ತೆ ಯಾವ್ದೋ ಇದು ಆನ್ಲೈನ್ ಗ್ರೋಸರಿ ಆಪ್ ಇಂದಾನೆ ತರಿಸಿರೋದು ಹಾಲು. ತರ್ಸಿದ ಮೇಲೆ ಕೆಟ್ಟೋಗಿದೆ, ಸರಿ ಕಂಪ್ಲೇಂಟ್ ಹಾಕ್ಬೇಕು, ನಾನು ವಾಪಸ್ ಕಳಿಸ್ತೀನಿ ನಾನು ಕೆಟ್ಟೋಗಿರೋ ಹಾಲನ್ನ ಅಂತ ಫುಲ್ ಡಿಸೈಡ್ ಮಾಡ್ಬಿಟ್ಟು ಮತ್ತೆ ಅಲ್ಲಿ ಆನ್ಲೈನ್ ಹೋಗಿ ಹುಡುಕ್ತಾರೆ ಆ ಪರ್ಟಿಕ್ಯುಲರ್ ಆಪ್ ಕಸ್ಟಮರ್ ಸರ್ವಿಸ್ ನ. ಯಾವ್ದೋ ಒಂದು ನಂಬರ್ ಬರುತ್ತೆ, ಕಾಲ್ ಮಾಡ್ತಾರೆ. ಅಲ್ಲಿಂದ ಆ ಕಡೆಯಿಂದ ತುಂಬಾ ಚೆನ್ನಾಗಿ ಒಬ್ಬ ರೆಪ್ರೆಸೆಂಟೇಟಿವ್ ಮಾತಾಡ್ತಾರೆ. ಓ ನಿಮಗೆ ತೊಂದರೆ ಆಯ್ತಾ, ವೆರಿ ಸಾರಿ, ಇದೆಲ್ಲ ಮಾತಾಡ್ತಾರಲ್ಲ. ಅಯ್ಯಪ್ಪ ಇದು ಹೆಂಗ್ ಉರಿಯತ್ತೆ ಅಂದ್ರೆ. ಸೊ ಟಾಕಿಂಗ್ ಆಫ್ ದಿಸ್ ಇನ್ಕನ್ವೀನಿಯನ್ಸ್, ನನಗೆ ಈ ವೀಕೆಂಡ್ ಆದಂತ ಇನ್ನೊಂದು ಪ್ರಾಬ್ಲಮ್ನ ಆಕ್ಚುಲಿ ಹೇಳ್ಬೇಕು, ನಾನು ಹೇಳ್ತೀನಿ, ಬಟ್ ಇದನ್ನ ಮುಗಿಸ್ಬಿಡೋಣ ಫಸ್ಟ್. ಸೊ ಇವರು ಎಲ್ಲ ಮಾತಾಡ್ತಾರೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನೀವು ತಗೊಂಡಿರುವಂತ ಹಾಲು ಕೆಟ್ಟೋಗಿರೋ ಹಾಲು ನೀವು ನಮಗೆ ರಿಟರ್ನ್ ಮಾಡೋದು ಬೇಡ, ನೀವೇ ಇಟ್ಕೊಳ್ಳಿ, ನಾವು ನಿಮಗೆ ರೀಫಂಡ್ ಕೊಡ್ತೀವಿ ಅಂತ ಹೇಳಿ. ಗೊತ್ತಲ್ಲ, ಇಲ್ಲಿಂದ ಶುರು ಆಗತ್ತೆ ಪ್ರಾಬ್ಲಮ್. ಜಮ್ತಾರ ಒಂದ್ ಲಿಂಕ್ ಕಳಿಸ್ತಾರೆ, ಏನೋ ಒಂದು ಕ್ಲಿಕ್ ಮಾಡಿ ನಿಮ್ಗೆ ರೀಫಂಡ್ ಸಿಗುತ್ತೆ, ಏನೋ ಮಾಡ್ತಾರೆ, ಹೋಯ್ತು ದುಡ್ಡು. ಅಕೌಂಟ್ ಅಲ್ಲಿರೋದು ಒಂದು ಪ್ಯಾಕೆಟ್ ಹಾಲು, ಮೋಸ್ಟ್ ಎಕ್ಸ್ಪೆನ್ಸಿವ್ ಹಾಲು ದಟ್ ಶಿ ಬಾಟ್, 77,000 ರೂಪಾಯಿ. ವಾವ್, ಕಂಗ್ರ್ಯಾಚುಲೇಷನ್ಸ್. ಅಕೌಂಟ್ ಇಂದ ಇದ್ದಿದ್ದ ದುಡ್ಡು ಉಕ್ಕೋಯ್ತು. 23 ರೂಪಾಯಿ ಅರ್ಧ ಲೀಟರ್ ಹಾಲು ಆಯ್ತು. ಆರ್ಗ್ಯಾನಿಕ್ A2 ಮಿಲ್ಕ್ ಅಂತ ಅಂದ್ರೂ ಕೂಡ 45 ರೂಪಾಯಿ. ಆಯ್ತಪ್ಪ, ಅದಕ್ಕೂ ಲೈಕ್ ಗೋಲ್ಡ್ ಅಲ್ಲಿ ಮಾಡಿರೋ ಹಸುನಲ್ಲಿ ತಂದಿರುವಂತ ಹಾಲು ಇರ್ಬೋದು 70 ರೂಪಾಯಿ ಅಂತ ಇಟ್ಕೊಳ್ಳೋಣ. ಆಯ್ತು, 70 ರೂಪಾಯಿಗೆ 70,000 ರೂಪಾಯಿ ಡಮಾರ್ ಇಲ್ಲಿ. ಅಂಡ್ ಹೌ ಅನ್ಫಾರ್ಚುನೇಟ್, ಆನ್ಲೈನ್ ಯಾವುದೋ ಈ ರೀತಿ ಹೋಗಿ ಎಮರ್ಜೆನ್ಸಿ ಒಂದು ಕಸ್ಟಮರ್ ಕೇರ್ ನಂಬರ್ನ ನೀವು ಹುಡುಕ್ತೀರಾ ಅಂತ ಅನ್ನೋದಾದ್ರೆ ಆಕ್ಚುಲಿ ಅದು ಎಷ್ಟು ಲೆಜಿಟಿಮೇಟ್ ಅನ್ನೋದು ತಿಳ್ಕೊಳ್ಳೋ ಪ್ರಯತ್ನ ನಿಜವಾಗ್ಲೂ ಮಾಡ್ಬೇಕಾಗುತ್ತೆ ಅಲ್ವಾ. ಅಥೆಂಟಿಸಿಟಿ ಮೇಲೆ ಕ್ವಶನ್ ಮಾಡಂಗಾಗಿದೆ ಇವಾಗ. ಹೌದು, ಅಂದ್ರೆ ನಾವು ಬುಕ್ ಮಾಡ್ಬೇಕಾದ್ರೆ ನಮ್ಮ ಮೊಬೈಲ್ ಅಲ್ಲೇ ಆಪ್ ಡೌನ್ಲೋಡ್ ಮಾಡಿರ್ತೀವಿ. ಅಫ್ಕೋರ್ಸ್ ಇದೆ, ಕೊಡ್ತಾರಪ್ಪ ಇವರೆಲ್ಲ ಕರೆಕ್ಟ್ ಆಗಿದ್ದಾರೆ ಅಂತಾನೆ ಮಾಡಿರ್ತೀವಿ. ಆ ಒಂದು ದಾರಿನಲ್ಲಿ ಹೋಗೂ ಕೂಡ ಈ ತರ ಮೋಸ ಆಗುತ್ತೆ ಅಂತಂದ್ರೆ ನಾವು ಇನ್ಯಾರು ನಂಬಬೇಕು? ಕಸ್ಟಮರ್ ಸರ್ವಿಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಅದೇ ಆಪ್ ಅಲ್ಲೇ ಹುಡುಕಿ ಅಲ್ಲೇ ಮೆಸೇಜ್ ಮಾಡೋದಕ್ಕೊಂದು ಆಪ್ಷನ್ ಅಂತೂ ಇದ್ದೇ ಇರುತ್ತೆ. ಅಲ್ಲೇ ಮಾಡಿ, ಅತಿ ಬುದ್ಧಿವಂತಿಕೆ ಯೂಸ್ ಮಾಡಿ, ಅವ್ರಿಗೆ ಕಾಲ್ ಮಾಡಿ ಮಾತಾಡ್ತೀನಿ ಇವೆಲ್ಲ ಬೇಡ. ಮೋಸ್ಟ್ ಆಫ್ ದೆಮ್ ಈಗ ಚಾಟ್ ಬಾಟ್ ಯೂಸ್ ಮಾಡ್ತಾರೆ. AI ನಲ್ಲಿ ಕ್ವಿಕ್ಲಿ ನಿಮಗೆ ರೆಸ್ಪಾನ್ಸ್ಗೆ ಕ್ವೆಶ್ಚನ್ಸ್ ಬರುತ್ತೆ. ಜಸ್ಟ್ ಪ್ರೆಸ್ ಮಾಡ್ತಾ ಹೋದ್ರೆ ನಿಮ್ಗೆ ಆಕ್ಚುಲಿ ಫೈನಲಿ ಸೊಲ್ಯೂಷನ್ ಕಡೆಗೆ ಲೀಡ್ ಮಾಡೇ ಮಾಡುತ್ತದು. ಅಕಸ್ಮಾತ್ ಅಲ್ಲಿಗೂ ಆಗ್ಲಿಲ್ಲ ಅಂದ್ರೆ ಆವಾಗ ಕನೆಕ್ಟ್ ಮಾಡ್ತಾರೆ. ಇದು ಲೆಜಿಟಿಮೇಟ್ ಮೆಥಡ್, ಒಥೆಂಟಿಕ್ ಮೆಥಡ್. ಇದೊಂದು ಮಾತ್ರ ಮಾಡಿ, ಎಲ್ಲೋ ಆನ್ಲೈನ್ ಯಾವುದೋ ಸಿಕ್ತು, ಯಾವುದೋ ನಂಬರು, ಕಸ್ಟಮರ್ ಸರ್ವಿಸ್ ನಮಗೆ ಗೊತ್ತಿಲ್ಲ ಇಫ್ ಇಟ್ ಇಸ್ ಒಥೆಂಟಿಕ್. ಬೇಸಿಕಲಿ ನಾವು ಈಗ ಏನ್ ಮಾಡ್ತೀವಿ ಗೊತ್ತಾ, ಗೂಗಲ್ ತೆಗಿತೀವಿ, ಕಸ್ಟಮರ್ ಕೇರ್ ನಂಬರ್ ಆಫ್ ಡ್ಯಾಶ್ 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 ಅಂತ ಹೊಡೆದ್ಬಿಡ್ತೀವಿ. ಅದ್ರಲ್ಲಿ ಯಾವುದೋ ನಂಬರ್ ಬರುತ್ತೆ, 10ಕ್ಕೆ 8 ಸತಿ ಅದು ತಪ್ಪೇ ಆಗಿರುತ್ತೆ. ಹೌದು, ತಪ್ಪಾಗಿರುತ್ತೆ. ಈ ರೀತಿ ಫ್ರಾಡ್ಸ್ಟರ್ಸ್ ಇರ್ತಾರೆ, ಹುಷಾರಾಗಿರಿ. ಇನ್ಫ್ಯಾಕ್ಟ್ ಈ ರೀತಿ ಕಸ್ಟಮರ್ ಸರ್ವಿಸ್ಗಳು, ಈ ತರ ನಂಬರ್ಗಳು ಅಂತ ಮಾತಾಡ್ಬೇಕಾದ್ರೆ ಆದಷ್ಟು ನಿಮ್ಮ ಜೆನ್ಯೂನ್ ಆಪ್ ನೀವ್ ಏನ್ ಬಳಸ್ತಿದ್ದೀರಾ ಅಲ್ಲಿಂದ ಮಾತ್ರ ಮಾಡಿ. ಇಂಥದಕ್ಕೆಲ್ಲ ಬೀಳ್ಬೇಡಿ, ಮತ್ತೆ ಸುಮ್ನೆ ಬಿದ್ದು ಇನ್ಕನ್ವೀನಿಯನ್ಸ್ ಮಾಡ್ಕೋಬೇಡಿ. ನೇತ್ರ ಜೊತೆ ರೇಡಿಯೋ ಸಿಟಿ 91.1. ಪ್ರೋಟೀನ್ ಬೇಕು ಅಂದ್ರೆ ತಿನ್ನಿ ಅರ್ಧ ಡಜನ್ ಮೊಟ್ಟೆ. ಓತ್ಲಾ ಒಡೆಯೋರ ಅಡ್ರೆಸ್ ಈಗ ಸೋಮಾರಿಕಟ್ಟೆ ಅರ್ಜೆನ್ ನೇತ್ರ ಜೊತೆ.